ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಗುರುಜಿ, ನಾವು ಗುರು ಬದಲಾವಣೆಯ ಬಗ್ಗೆ ಮಾತನಾಡ್ತಾ ಇದ್ವಿ. ಅದೇ ರೀತಿಯಾಗಿ ಈ ವರ್ಷ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸಿಎಂ ಆಗ್ತಾ ಇದ್ದಾರೆ. ಅವರ ಗುರು ಬದಲಾವಣೆ ಯಾವ ರೀತಿಯಾಗಿದೆ? ಅದರಲ್ಲೂ ಕೂಡ ಇದರಲ್ಲಿ ಕೂಡ ರಾಜಕೀಯದಲ್ಲಿ ಬಹಳಷ್ಟು ಬದಲಾವಣೆಗಳು ಕೂಡ ಆಗಿರುವಂಥದ್ದು. ಗುರು ಬದಲಾವಣೆ ಯಾವ ರೀತಿಯಾಗಿರ್ಬೋದು ರಾಜಕೀಯ ಕ್ಷೇತ್ರದಲ್ಲಿ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಸೊ ಗುರು ಬದಲಾವಣೆ ರಾಜಕೀಯ ಕ್ಷೇತ್ರದ ಮೇಲೆ ಬೀಳೋದಾದರೆ ನಮ್ಮಲ್ಲಿ ಪ್ರಮಾಣ ವಚನ ಅಂತ ಕರಿತೀವಿ, ದ ಓತ್ ಆಫ್ ಆಫೀಸ್ ಅಂತ ಕರಿತೀವಲ್ಲ, ಪ್ರಮಾಣ ವಚನ ಆ ಮುಹೂರ್ತದ ಮೇಲೆ ಡಿಪೆಂಡ್ ಆಗೋದು. ಈಗೇನು ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ, ತುಲಾ ಲಗ್ನಕ್ಕೆ ಫಿಕ್ಸ್ ಮಾಡಿದ್ದಾರೆ, 4 ಗಂಟೆ 5 ನಿಮಿಷ ಅಂತ ಇರ್ಬೋದು, ಏನು ಬುಧವಾರ ದಿನ. ಇದ್ರ ಪ್ರಕಾರ ಏನಾದರೂ ಅದೇ ಲಗ್ನದಲ್ಲಿ ಏನಾದರೂ ಮಾಡಿದ್ರೆ ಗುರು ವರ್ಗೋತ್ತಮನಾಗ್ತಾನೆ. ಇದರಿಂದ ಏನಾಗುತ್ತೆ ಅಂದರೆ, ಯಾವಾಗ ನಾವು ಪ್ರಮಾಣ ವಚನ ಸ್ವೀಕರಿಸುವಾಗ ದಶಮದಲ್ಲಿ ಕೇಂದ್ರದಲ್ಲಿ 10ನೇ ಮನೆಯಲ್ಲಿ ಗುರು ಇದ್ದರೆ ಅವರು ಮಾಡಿದಂಥ ಪ್ರಮಾಣ ವಚನ ಅಧಿಕಾರ ಆ ಪೂರ್ತಿ 5 ವರ್ಷಗಳ ಕಾಲ ಏನು ಬ್ಯಾಲೆನ್ಸ್ ಇದೆಯೋ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಮುಗಿಸ್ತಾರೆ ಅನ್ನೋದು ಕ್ಲಿಯರ್ ಕಟ್. ಯಾಕಂದರೆ ಟಿ ವಿ ಲೈವ್ ರೆಕಾರ್ಡ್ ಇರುತ್ತೆ, ಎಲ್ಲರೂ ಕೂಡ ಅದನ್ನು ವಾಚ್ ಮಾಡ್ಬೋದು. ಸೊ ಪೂರ್ತಿ ಡಿ.ಕೆ. ಶಿವಕುಮಾರ್ ಅವರು ಮಾನ್ಯವರು ಮುಗಿಸ್ತಾರೆ ಅಂತ ಇರ್ತದೆ. ಆದರೆ 4ನೇ ಮನೆ ಅಧಿಪತಿ 4th ಹೌಸನ್ನ ಪವರ್ ಅಂತ ಕರಿತೀವಿ. ಯಾಕಂದರೆ ನಾವು ಪ್ರಮಾಣ ವಚನ ಸ್ವೀಕರಿಸುವಾಗ 4ನೇ ಮನೆ ಪವರ್ ಅಂತ ಕರಿತೀವಿ. ಆ 4ನೇ ಮನೆ ಅಧಿಪತಿ ಶನಿ 6ನೇ ಮನೆಗಿರೋದ್ರಿಂದ ಪೂರ್ಣ ಪ್ರಮಾಣದಲ್ಲಿ ಪವರ್ ಸಿಗಲ್ಲ. ಪೂರ್ಣ ಪ್ರಮಾಣ ಪವರ್ನ ಉಪಯೋಗಿಸೋಕ್ಕಾಗಲ್ಲ. ಗುರುಜಿ, ನೀವು ಇನ್ನೊಂದು ಹೇಳಿದ್ರಿ, ಇವಾಗ ಇದೇ ಡಿ.ಕೆ. ಶಿವಕುಮಾರ್ ಅವರು ಇದೇ ಬುಧವಾರ ಸಂಜೆ 4ರಿಂದ 5 ಗಂಟೆಯ ಒಳಗಡೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಹೀಗೆ ಒಬ್ರು ಜ್ಯೋತಿಷಿ ಅವರಿಗೆ ಈ ಟೈಮ್ ನ ಕೊಟ್ಟಿದ್ದಾರೆ. ಅದು ಎಷ್ಟು ಜ್ಯೋತಿಷ್ಯದ ಪ್ರಕಾರ ಗುರು ಬದಲಾವಣೆ ಹೇಳ್ಬಿಟ್ಟು ಅದು ಮುಗಿಸ್ಬಿಡ್ತೀನಿ. ಸೊ ಪೂರ್ತಿ ಹೇಳಿದೆ, 10ನೇ ಮನೆಯಲ್ಲಿ ಗುರು ಇದ್ದಾನೆ, ವರ್ಗೋತ್ತಮ ಅಂಶ ಕುಂಡಲಿಯಲ್ಲೂ ಕೂಡ ರಾಶಿ ಕುಂಡಲಿಯಲ್ಲೂ ಕೂಡ ಗುರು ವರ್ಗೋತ್ತಮನಾಗ್ತಾನೆ, ಪೂರ್ಣ ಪ್ರಮಾಣದಲ್ಲಿ ಅಧಿಕಾರವನ್ನು ಮುಗಿಸ್ತಾರೆ. ಆದರೆ ಪವರ್ ಅಂತ ಕರೆದ್ರೆ 50% ಮಾತ್ರ ಪವರ್ ಬರುತ್ತೆ, 100% ಯಾಕೆ ಪವರ್ ಬರಲ್ಲ. ಆದರೆ 7ನೇ ಮನೆ ಅಧಿಪತಿ 7ನೇ ಮನೆ 4ನೇ ಮನೆ ಪವರು. 7ನೇ ಮನೆ ಅಧಿಪತಿ ಮಂಗಲ ತನ್ನ ಸ್ವಕ್ಷೇತ್ರದಲ್ಲಿ ಇರೋದರಿಂದ ಅರ್ಧ ಪವರ್ ಅವರು ಯೂಸ್ ಮಾಡ್ತಾರೆ, ಇನ್ನು ಅರ್ಧ ಪವರನ್ನು ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ನಂಬರ್ 1. ನಂಬರ್ 2. ನಂಬರ್ 3, ಈ ಆರೋಗ್ಯದಲ್ಲಿ ಈ ಪ್ರಮಾಣ ವಚನ ಸ್ವೀಕರಿಸುವಾಗ ತುಲಾ ಲಗ್ನದಲ್ಲಿ ಏನಾದರೂ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ದೇ ಆದರೆ ಆ ಮಕ್ಕಳ ಮೇಲೆ ಆರೋಗ್ಯ ಪ್ರಭಾವ ಬೀರ್ತದೆ. ಯಾವ ಮಕ್ಕಳು? ತನ್ನ ಸ್ವಂತ ಮಕ್ಕಳಾಗಿರಬಹುದು ಅಥವಾ ನಾವು ಪ್ರಜೆಗಳೆಲ್ಲ ಆಗಿರ್ಬೋದು, ನಮ್ಮ ಮೇಲೆ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರ್ತದೆ ಅಂತ ತೋರಿಸುತ್ತೆ. ಆದ್ದರಿಂದ ಸಂಕಷ್ಟ ಎದುರಾಗುತ್ತೆ ಅಂತ ತೋರಿಸುತ್ತೆ. ಆಮೇಲೆ ಅಷ್ಟಮದಲ್ಲಿ ಶುದ್ಧಿಯಾಗಿರಬೇಕು. ಪ್ರಮಾಣ ವಚನ ಸ್ವೀಕರಿಸುವಾಗ ಅಷ್ಟಮದಲ್ಲಿ ಯಾವುದೂ ಗ್ರಹ ಇರಬಾರ್ದು. ಇಲ್ಲಿ ಅಷ್ಟಮದಲ್ಲಿ ಸೂರ್ಯ ಇರೋದರಿಂದ ಇವರ ಆರೋಗ್ಯ ಏನು ಮಾನ್ಯ ಇವಾಗ ನಾಳೆ ಪ್ರಮಾಣ ವಚನ ಸ್ವೀಕರಿಸ್ತಾರೋ ಅವರು ಬಲವಾದ ಒಂದು ಹೋಮ ಯಜ್ಞಗಳನ್ನು ಮಾಡಿಕೊಂಡು ಸ್ವೀಕರಿಸಬೇಕೆ ವಿನಃ ಅದೇ ಏನೂ ಮಾಡಿದರೆ ಏನಾಗುತ್ತೆ ಅಂತ ಏನಾದರೂ ಮಾಡಿದ್ದೇ ಆದರೆ ಅವರಿಗೆ ಆಯುಷ್ಯಗಾಗಲಿ ಅವರ ಆರೋಗ್ಯಕ್ಕಾಗಲಿ ಕಟ್ಟಿಟ್ಟ ಬುತ್ತಿ ಇದು ಅಂತ ಹೇಳಿದೆ ಪ್ರಮಾಣ ವಚನ. ಇಟ್ಸ್ ಕ್ಲಿಯರ್ ಕಟ್ ಹೇಳುತ್ತೆ. ಅವರ ಆರೋಗ್ಯ ಆಯುಷ್ಯಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳುತ್ತೆ. 8ನೇ ಮನೆಯಲ್ಲಿ ಯಾವುದೇ ಗ್ರಹ ಇರ್ಕೊಡ್ದು, ಆದರೆ ಅಷ್ಟಮ ಶುದ್ಧಿ ಇಲ್ಲ, ಸೂರ್ಯ ಇರ್ತಾನೆ ಅಲ್ಲಿ ಅಂತ. ಇನ್ನಾದಮೇಲೆ ಇನ್ನು ಹಣಕಾಸು, ರಾಜ್ಯದಲ್ಲಿ ಹಣಕಾಸು ಧಾರ್ಮಿಕ ವ್ಯವಸ್ಥೆ ಹೇಗಿರುತ್ತೆ ಅಂತ ಕೇಳಿದ್ರೆ 2, 12 ಮನೆಯನ್ನು ಪ್ರಮಾಣ ವಚನ ಸ್ವೀಕರಿಸ್ತಕ್ಕಂಥ ಲಗ್ನಕ್ಕೆ 2, 12 ಮನೆಯನ್ನು ರಾಜ್ಯದ ದುಡ್ಡು ಕಾಸು ಅಂತೀವಿ. ಒಂದು ಚೂರು ಬಡತನ ಬರೋಲ್ಲ, ದುಡ್ಡು ಚೆನ್ನಾಗಿ ಬಂದುಬಿಡುತ್ತೆ, ಫ್ಲೋ ಆಗುತ್ತೆ. ಈಗೇನು ದುಡ್ಡು ಎಲ್ಲಿ ತರ್ತಾರೆ ಏನು ಮಾಡ್ತಾರೆ ಅಂತಾರಲ್ಲ, ದುಡ್ಡು ಚೆನ್ನಾಗಿ ಫ್ಲೋ ಆಗುತ್ತೆ, ದುಡ್ಡು ಕಾಸು ಏನೂ ವ್ಯತ್ಯಾಸ ಬರಲ್ಲ. ಆದರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಆಯುಷು ಆರೋಗ್ಯದ ಕಡೆ ಗಮನ ಕೊಡಬೇಕು, ಮಕ್ಕಳಿಗೆ ಆಗ್ತಕ್ಕಂಥ ಸಂಕಷ್ಟದ ಕಡೆ ಎದುರು ಕೊಡಬೇಕು. ಆಮೇಲೆ ನಮ್ಮಲ್ಲಿರ್ತಕ್ಕಂಥ ಪ್ರಜೆಗಳಿಗೆ ಎಲ್ಲರಿಗೂ ಆಯುಷು ಆರೋಗ್ಯ ಬಹಳ ಕೇರ್ಫುಲ್ ತಗೋಬೇಕು ಅನ್ನೋದು ಹೇಳ್ತದೆ. ನೀವು ಪ್ರಶ್ನೆ ಕೇಳಿದ್ರಮ್ಮ, ಏನು ಪ್ರಶ್ನೆ ಕೇಳಿದ್ರಿ? ಗುರುಜಿ, ಇದೇ ಬುಧವಾರ ಸಂಜೆ 4ರಿಂದ 5 ಗಂಟೆಯ ಒಳಗಡೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಆ ಟೈಮ್ ಯಾವ ರೀತಿ ಆಗಿದೆ? ಅಲ್ಲೇನಾದ್ರೂ ಗುರು ಬದಲಾವಣೆ ಆಗುತ್ತಾ? ನೀವೇನು ಹೇಳಿದ್ರಿ, ಈಗ ಆಲ್ರೆಡಿ ಜ್ಯೋತಿಷಿ ಕೊಟ್ಟಿದ್ದಾರಲ್ಲ ಮುಹೂರ್ತ, ಅವ್ರಿಗೆ ಗೊತ್ತಾಗ್ಲಿಲ್ವಾ ಇದೆಲ್ಲ ಅಂತ ಒಂದು ಪ್ರಶ್ನೆ ಬಂದ್ಬಿಡುತ್ತೆ. ಹಾಗಿದ್ರೆ ಅವ್ರು ಚೂಸ್ ಮಾಡಬೇಕಾದ್ರೆ ಗೊತ್ತಿಲ್ಲೇ ಚೂಸ್ ಮಾಡಿರ್ತಾರೆ, ಅವ್ರು ಆಯುಷ್ ಹೋಗ್ಲಿ ಅವ್ರಿಗೆ ಆರೋಗ್ಯ ಹೋಗ್ಲಿ ಅಂತ ಕೊಟ್ಟಿರ್ತಾರ. ಮುಹೂರ್ತ ಅನ್ನುವುದು ಒಂದಾದ ಪರಿಹಾರ ಅಂತ ಕರೀತಾರೆ. ಪ್ರಪಂಚದ ಮನುಷ್ಯನಿಗೆ ಗುರುಬಲ ಬರಲ್ವಲ್ಲ ಅವ್ರಿಗೆಲ್ಲ ಮುಹೂರ್ತ ಅಂತ ಇರ್ತದೆ ಪೂಜೆ. ಈ ಮುಹೂರ್ತ ಅನ್ನೋದು ಜ್ಯೋತಿಷಿಗಳಿಗೂ ಸಿಗೋಲ್ಲ, ನಮ್ಮ ಹಣೆ ಮಾತ್ರ ಮುಹೂರ್ತ ಸಿಗೋದು. ಯಾಕಂದರೆ ಹರಿಬರಿ ಇರ್ಬೋದು ಅಥವಾ ಅಲ್ಲಿನ ಆಡಳಿತ ವ್ಯವಸ್ಥೆ ಇರ್ಬೋದು, ಏನು ಬೇಕಾಗಿರ್ಬೋದು, ಮಾಡಲೇಬೇಕಂತ ಪರಿಸ್ಥಿತಿ ಬಂದಾಗ ಮುಹೂರ್ತ ಕಾಯಲ್ಲ ನಮ್ಮನ್ನು. ಮುಹೂರ್ತ ಸಿಗುತ್ತೆ. ಶ್ರೀರಾಮರಿಗೂ ಕೂಡ ಪಟ್ಟಾಭಿಷೇಕ ಮಾಡೋಕ್ಕೆ ಹೋದಾಗ ಅವ್ರಿಗೂ ಮುಹೂರ್ತ ಸಿಗೋಲ್ಲ. ಆದ್ದರಿಂದ ಈ ಮುಹೂರ್ತ ಅನ್ನೋ ಬಲ ಅವ್ರಿಗೆ ಯಾಕಿಲ್ಲ ಅಂದರೆ ಜ್ಯೋತಿಷಿಗಳು ಗೊತ್ತಾಗಲ್ಲ. ಅಂದರೆ ಅವ್ರೇನು ಮಾಡ್ತಾರೆ ಗೊತ್ತಾ, ಮುಹೂರ್ತ ಸಿಗಲ್ಲ, ಅವಾಗೇನು ಮಾಡ್ತಾರೆ, 10ನೇ ಮನೇಲಿ ಗುರು ನೋಡ್ತಾರೆ. 10ನೇ ಮನೇಲಿ ಗುರು ಇದನ್ನಲ್ಲ, ಕೋಟಿ ದೋಷ ಪರಿಹಾರ ಆಗುತ್ತೆ, ಗುರುವೇ ಕಾಪಾಡಲಿ ಅಂತೇಳಿ ಗುರುವಿನ ಮೇಲೆ ಭಾರ ಹಾಕಿ ಕೊಟ್ಬಿಡ್ತಾರೆ. ಈ ನಾನು ಮುಹೂರ್ತ ಕೊಟ್ಟರೆ ಹಾಗೆ ಮಾಡ್ತೀನಿ, ಮುಹೂರ್ತ ಸಿಗಲ್ಲ. ಆದರೆ ಆ ಕಾರ್ಯ ಆಗಬೇಕಾಗುತ್ತೆ. ಆ ಕಾರ್ಯ ಆಗಬೇಕಾದ್ರೆ ಧಾರ್ಮಿಕ ಕಾರ್ಯ ಆಗಬೇಕು, ರಾಜಕೀಯ ಕ್ಷೇತ್ರ ಕಾರ್ಯ ಆಗಬೇಕು. ಅವಾಗೇನು ಮಾಡ್ತೀವಿ ಅಂದರೆ ಆ ಗುರುವನ್ನು ಕೇಂದ್ರದಲ್ಲಿ ತಗೊಂಡು, ಗುರು ಕೇಂದ್ರದಲ್ಲಿ ಬಂದರೆ ಪಂಚಾಂಗಳತೆ
ಕೋಟಿ ದೋಷ ಪರಿಹಾರ ಅಂತೇಳಿ ಆ ಗುರು ಕೇಂದ್ರದಲ್ಲಿ ಇರೋದ್ರಿಂದ ಕೋಟಿ ದೋಷ ಪರಿಹಾರ ಆಗಿ ಅವರು ಬಚಾವಾಗ್ಬೋದೇ ವಿನಃ ಅದು ಬಿಟ್ಟರೆ ಬೇರೆ ಯಾವ್ದು ಆಪ್ಷನ್ಸ್ ಇಲ್ಲ. ಜ್ಯೋತಿಷ ಕೈಲೂ ಯಾರು ನಾವು ದೇವರುಗಳೆಲ್ಲ ಭಗವಂತ ಏನು ಸಂಕಲ್ಪ ಇರುತ್ತೋ ಅದರಂತೆ ನಮಗೆ ಮುಹೂರ್ತ ಮಾಡ್ಕೊಡೋದು.